ನಮಸ್ತೆ. ನಿಮ್ಮೆಲ್ಲರೂ ಕೂಡ ನಾನಿವತ್ತು ಒಂದು ಸಂತಸದ ವಿಷಯವನ್ನು ಹಂಚಿಕೊಂಡಿದ್ದೇನೆ. ಬಂಧುಗಳೇ, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನ ಮತ್ತು ಪೋಷಕರುಗಳಿಗೆ ನೆರವಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ವಿಕ್ಸಿತ್ 47 ಅಕಾಡೆಮಿ ಅಂತಕ್ಕಂಥ ಒಂದು ಎಜುಕೇಷನ್ ಅಕಾಡೆಮಿಯನ್ನು ಶುರು ಮಾಡಿದ್ದೇವೆ. ನಮ್ಮ ಅಕಾಡೆಮಿನಲ್ಲಿ ಈಗ ಅಗ್ರಿಕೋಟ ಪ್ರಾಕ್ಟಿಕಲ್ ಎಕ್ಸಾಮ್ 2026ಕ್ಕೆ ದಾಖಲಾತಿಗಳು ಶುರುವಾಗಿದ್ದಾವೆ. ಮತ್ತು ನಮ್ಮ ಈ ಕೋಚಿಂಗ್ನಲ್ಲಿ ವಿಶೇಷ ಏನಂದರೆ ಕರ್ನಾಟಕದ 31 ಜಿಲ್ಲೆಗಳಲ್ಲಿಯೂ ಸಹ ಒಂದು ಆಫ್ಲೈನ್ ವರ್ಕ್ಶಾಪ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಮತ್ತು ಯಾರೆಲ್ಲ ಪೇರೆಂಟ್ಸ್ಗಳು ನಿಮ್ಮ ಮಕ್ಕಳುಗಳನ್ನು ವೆಟರ್ನರಿ ಮಾಡಿಸ್ಬೇಕು, ಅಗ್ರಿಕಲ್ಚರ್, BSc ಹಾರ್ಟಿಕಲ್ಚರ್, BSc ಸಿರಿಕಲ್ಚರ್, BSc ಫಾರೆಸ್ಟ್ರಿ, BTech ಡೈರಿ ಟೆಕ್ನಾಲಜಿ, BTech ಫುಡ್ ಟೆಕ್ನಾಲಜಿ, BTech ಬಯೋಟೆಕ್ನಾಲಜಿ, BSc ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್, BSc ಕಮ್ಯುನಿಟಿ ಸೈನ್ಸ್, ಈ ರೀತಿಯಾದಂಥ ಕೋರ್ಸ್ಗಳನ್ನ ಮಾಡಿಸ್ಬೇಕು ಅಂತ ಒಂದು ಕನಸನ್ನು ಕಂಡಿರ್ತೀರ. ಮತ್ತು ವಿದ್ಯಾರ್ಥಿಗಳು ಯಾರು ನಮಗೊಂದು ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನ ಇಲ್ಲ ಅಂತ ಅಂದ್ಕೊಂಡಿರ್ತೀರ. ಅಂಥವ್ರಿಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನ ಮತ್ತು ಪೋಷಕರುಗಳಿಗೆ ನೆರವಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ವಿಕ್ಸಿತ್ 47 ಅಕಾಡೆಮಿ ಶುರು ಮಾಡಿದ್ದೇವೆ. ಹಾಗಾಗಿ ನಮ್ಮ ಅಕಾಡೆಮಿನಲ್ಲಿ ನಿಮಗೆ ನಿಮ್ಮ ಜಿಲ್ಲೆಯಲ್ಲೇ ಆಫ್ಲೈನ್ ವರ್ಕ್ಶಾಪ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ವೆಲ್ ಕ್ವಾಲಿಫೈಡ್ ಮೆಂಟರ್ಸ್ ಇದ್ದಾರೆ, ಸುಮಾರು ಮಾರ್ಕ್ ಟೆಸ್ಟ್ಗಳು ಹಾಗೂ ಟಾಪರ್ಸ್ ಪ್ರಿಪೇರ್ ಮಾಡಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ಸ್ಗಳನ್ನ ಕೊಡ್ತಾ ಇದ್ದೇವೆ. ಹಾಗಾಗಿ ಯಾರೆಲ್ಲ ಈ ಮುಂದೆ BSc ಅಗ್ರಿಕಲ್ಚರ್ ಇದ್ದಂಥ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ನೋಡ್ತಾ ಇದ್ದೀರಾ, ಈ ಕೂಡಲೇ ನಮ್ಮ ವಿಕ್ಸಿತ್ 47 ಅಕಾಡೆಮಿಗೆ ನೀವೆಲ್ಲರೂ ಸಹ ಅಡ್ಮಿಷನ್ ಮಾಡಿಸಿ. ಅದನ್ನ ಈ ಕೂಡಲೇ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಗೂಗಲ್ ಅಥವಾ ಕ್ರೋಮ್ನಲ್ಲಿ www.vixit47.com ಅಂತ ನೀವು ಟೈಪ್ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವೆಬ್ಸೈಟ್ ಬರುತ್ತೆ. ನಿಮಗೆ ಇಲ್ಲಿ ನಮ್ಮ ವೆಬ್ಸೈಟ್ ಅನ್ನು ನೋಡ್ಬೋದು. ಮತ್ತೆ ನಮ್ಮ ವೆಬ್ಸೈಟ್ ಮುಖಾಂತರನೇ ನೀವು ಕೂಡ ಅಡ್ಮಿಷನ್ ಅನ್ನ ಮಾಡಿಸ್ಬೇಕು. ಮತ್ತೆ ವಿಶೇಷವಾಗಿ ಏನು ಮೊದಲು 200 ಜನ ವಿದ್ಯಾರ್ಥಿಗಳು ಯಾರು ಅಡ್ಮಿಷನ್ ಆಗ್ತಾ ಇದ್ದಾರೆ ಅವರಿಗೆ 34% ಡಿಸ್ಕೌಂಟ್ ಅನ್ನು ಸಹ ಕೊಡ್ತಾ ಇದ್ದೇವೆ. ಹಾಗಾಗಿ ಈ ಕೂಡಲೇ ಅಡ್ಮಿಷನ್ ಆಗಿ ಅಂತ ಕೇಳ್ಕೊಳ್ತೇನೆ. ಮತ್ತೆ ವಿಶೇಷವಾಗಿ ತುಮಕೂರು ಜಿಲ್ಲೆಯ ಜನತೆ ಏನಿದ್ದೀರಾ, ಒಬ್ಬ ತುಮಕೂರಿನ ರೈತರ ಕುಟುಂಬದ ಹುಡುಗ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತ ಮಾರ್ಗದರ್ಶನ ನೀಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಎಜುಕೇಷನ್ ಅಕಾಡೆಮಿಯನ್ನು ಶುರು ಮಾಡ್ತಾ ಇದ್ದೇನೆ. ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ, ಮಾರ್ಗದರ್ಶನ ಇರಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.